ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿನ ನನ್ನ ದಿನಚರಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗಿತ್ತು ಮತ್ತು ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ, ಆಮೇಲೆ ನಾವು ಹೇಗೆ ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಳೆ ಬೇರು ಹೊಸ ಚಿಗುರು. ಸೊ ಇವಾಗ ಯುಗಾದಿ ಹಬ್ಬಕ್ಕೆ ಚಿಗುರಿನ ಕಾಲ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಮನೆಗಳಿಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಕಕ್ಕಿ ಹೂವೆಲ್ಲನೂ ಕಟ್ಟಿ ತೋರಣನ ಕಟ್ಟಿದ್ದೀವಿ. ಮತ್ತು ಬಾಗಿಲಿಗೆ ಕೂಡ ಸಿಂಪಲ್ಲಾಗಿ ಒಂದು ಬಣ್ಣ ಹಾಕಿ ರಂಗೋಲಿನ ಹಾಕಿದ್ದೀನಿ. ಹೇಗಿದೆ ಫ್ರೆಂಡ್ಸ್ ರಂಗೋಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲಿ ಬೀದಿಗೊಂದು ರಂಗೋಲಿ ಹಾಕಿದೆ, ಅದು ಮಳೆ ಬಂದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಹಬ್ಬ ಆಗಿದ್ದ ಕಾರಣ ದನಗಳಿಗೂ ಕೂಡ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ಮಗ ಇಬ್ಬರು ಕೂಡ ದನನ ತೊಳಿತಾ ಇದ್ದಾರೆ ಹಸುಗಳನ್ನ. ನನ್ನ ಮಗಳು ನನಗೆ ಕಿಚನ್ನಲ್ಲಿ ಸಹಾಯ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾಳೆ. ಓ ನೋಡ್ರಪ್ಪ, ಬೇಬಿ ಸ್ನಾನ ಮಾಡ್ಕೊಂಡು ಅಲ್ಲೇ ರೆಡಿ ಆಗವಳೆ. ಬೇಬಿ ಬೇಬಿ ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಕೇಳಿಸ್ತಾ ಇರೋ ನನಗೆ. ಥ್ಯಾಂಕ್ ಯು. ಸೋ ಕ್ಯೂಟ್. ಎದಳು ನೀನು ಹಂಗೆ ನೋಡ್ತೀನಿ. ವಾವ್ ಸೂಪರ್. ಏನ ನಮ್ದೆಲ್ಲ ಸ್ನಾನ ಆಯಿತು ಫ್ರೆಂಡ್ಸ್. ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಹುಳಿ, ಮೊಸರುಳಿ ಮತ್ತು ಹಪ್ಪಳ ಮತ್ತು ಪುದೀನ ರೈಸ್ನ ಮಾಡಿದೆ. ಪುದೀನ ರೈಸ್ ಜೊತೆಗೆ ಬೇಕಾದರೆ ತರಕಾರಿ ಗೊಜ್ಜು ಹಾಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಆಲೂಗಡ್ಡೆ ಕುರ್ಮನ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ತಂದೆಗೆ ಆಲೂಗಡ್ಡೆ ಹಾಕಿರೋಂಥ ಅಡುಗೆನ ಇಕ್ಕಬಾರ್ದು. ಸೊ ಹಾಗಾಗಿ ನಾನು ಹಬ್ಬದ ದಿನ ಹಾಗೆ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಯಾರೆಟ್, ಬೀಟ್ರೋಟು ಮತ್ತು ಬಟಾಣಿ ಎಲ್ಲ ಹಾಕಿ ತರಕಾರಿ ಗೊಜ್ಜನೆ ಸ್ವಲ್ಪ ಕುರ್ಮ ಟೈಪಲ್ಲಿ ಮಾಡಿಟ್ಟಿದ್ದೀನಿ. ಸೊ ಇವಾಗ ಅಡುಗೆ ಕೂಡ ರೆಡಿ ಆಯಿತು. ಸೊ ಬನ್ನಿ ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಬೇಬಿ ಕೂಡ ನಾನು ಮಾಡ್ತೀನಿ ಅಂತ ಬಂದಿದ್ಲು. ಹೆಂಗೆ ಮಾಮಿ ಮಾಡೋದು ನಾನು? ಆಯ್ತಾ? ಅಮ್ಮ ಬೇಕು, ಆಮೇಲೆ ಅಪ್ಪ ಬೇಡ. ಹೇಳೋ ಮಾಮಿ ಮಾಡಕ್ಕೆ ಲೇಟ್ ಆಯ್ತದೆ. ಅಲ್ಲಿ ರೆಡಿ ಮಾಡ್ತೀನಿ. ಹೂವೆಲ್ಲ ನೋಡ್ಸ್ಬಿಟ್ಟು ಕಡಿ ತಗೊಂಡು ಹೋಗದ, ಗಂಧ ಕಡಿ ತಗೊಂಡು ಹೋಗದ, ಇಲ್ಲಿ ಮಾಮಿ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗದ. ಹೂ ಆಟಾಡ್ತೀರ, ಆಮೇಲೆ ಕರಿತೀನಿ ನಿನ್ನ ಮಾಮಿ. ಅಲ್ಲಿ ಗೊತ್ತಾ ನೋಡಪ್ಪ, ಇವಾಗ ನಮ್ಮ ಬೇಬಿನ ಪೂಸಿ ಮಾಡಿ ಆಚೆ ಕಳಿಸ್ಬಿಟ್ಟು ಫೋಟೋಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ. ಯುಗಾದಿ ಹಬ್ಬ ಆಗಿರೋದ್ರಿಂದ ನಾವು ಫೋಟೋವು ಕೂಡ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು, ಕಕ್ಕೆ ಹೂನ ಮುಡಿಸಿ ಪೂಜೆ ಮಾಡಿದ್ದೀವಿ ಹೂ ಜೊತೆ. ಬೇವು ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಆದಮೇಲೆ ಇವಾಗ ಎಲ್ಲರೂ ಕೂಡ ಹಂಚಿದ್ದೀನಿ. ಹೇಳ್ಬೇಕು ಅಂತಂದರೆ ನಾವು ಚಿಕ್ಕದ್ರಲ್ಲಿ ಬೇವು ಸೊಪ್ಪು ಮತ್ತು ಬೆಲ್ಲ ಕೊಟ್ಟರೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಪೂಜೆ ಮಾಡಿದಾಗ ನಾವು ಬೇವಿನ ಸೊಪ್ಪನ್ನ ಎಸ್ಬಿಟ್ಟು ಬರೀ ಬೆಲ್ಲ ಮಾತ್ರ ತಿನ್ಕೊಂಡು ಹೋಗ್ತಿದ್ವಿ. ಇವಾಗ ನೋಡಿ ನಮ್ಮ ಬೇಬಿ ಬೇವು ಬೆಲ್ಲ ಎಲ್ಲನೂ ಜೊತೆಲೇ ತಿನ್ಕೊಂಡ್ಳು. ಬೇವಿನ ಸೊಪ್ಪು ಜಾಸ್ತಿ ಬೇಕಾ? ಸಾಕಾ? ಮಗ ಬರೀ ಬೆಲ್ಲನೇ ತಿನ್ನಕ್ ಕೊಡತ್ತೆ. ಯುಗಾದಿ ಹಬ್ಬ ಬಂದು ಹಿಂದೂಗಳ ಹೊಸ ವರ್ಷ ಫ್ರೆಂಡ್ಸ್. ಯಾವುದೇ ಪಂಚಾಂಗ ಓಪನ್ ಮಾಡಬೇಕು ಅಂತಂದರೆ ಯುಗಾದಿ ಹಬ್ಬದ ದಿನವೇ ಮಾತ್ರ ಹೊಸ ಪಂಚಾಂಗನ ಓಪನ್ ಮಾಡೋದು. ಸೊ ಹಾಗಾಗಿ ಬೇವು ಬೆಲ್ಲ ತಿನ್ನೋದೇನಕ್ಕಪ್ಪ ಅಂತಂದರೆ ಹೊಸ ವರ್ಷದ ಮೊದಲನೇ ದಿನದಿಂದನೇ ಸಿಹಿ ಕಹಿ ಎರಡೂ ಜೀವನದಲ್ಲಿ ಸಮನಾಗಿರಲಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಬೇವು ಬೆಲ್ಲನೂ ಕೊಟ್ಟಾಯಿತು, ಪೂಜೆನೂ ಆಯಿತು. ನೆಕ್ಸ್ಟ್ ನಾವು ಹಸುಗಳನ್ನ ಪೂಜೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾನು ಹಾಕಿರೋ ಡ್ರೆಸ್ ಬಂದು ನನ್ನ ದೊಡ್ಡ ತಂಗಿ ಕೊಡಿಸಿದ್ದು ಯುಗಾದಿ ಹಬ್ಬಕ್ಕೆ. ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ನಮ್ಮ ಯಜಮಾನ್ರು ಇವತ್ತು ಮನೇಲಿಲ್ಲ, ಹಬ್ಬದ ದಿನ ಮನೇಲಿಲ್ಲ. ಅವರು ಏನಕ್ಕಪ್ಪ ಅಂತಂದರೆ ಯುಗಾದಿ ಹಬ್ಬದ ಹಿಂದಿನ ದಿನ ದೇವ್ರ ಥರ ಹೋಗ್ಬೇಕು ಮನೆಗೆ ಒಬ್ಬೊಬ್ಬರು. ಅದಕ್ಕೋಸ್ಕರ ಇಷ್ಟು ವರ್ಷ ನಮ್ಮ ತಂದೆ ಹೋಗ್ತಿರೋ, ಅವರು ಹುಷಾರಿಲ್ವಲ್ಲ, ಹಾಗಾಗಿ ನಮ್ಮ ಯಜಮಾನ್ರು ಹೋಗಿದ್ದಾರೆ. ಸೊ ಇದೇ ಫಸ್ಟು ಅವರು ಹೋಗಿರೋದು. ನೋಡಿ ಫ್ರೆಂಡ್ಸ್, ಅವರು ಇವಾಗ ಬರ್ತಾ ಇದ್ದಾರೆ ಹಬ್ಬದ ದಿನ. ಅಭ್ಯಾಸ ಇಲ್ವಲ್ಲ, ಬರೀ ಕಾಲಲ್ಲೇ ಹೋಗಿ ಬರೀ ಕಾಲಲ್ಲೇ ಬರಬೇಕಲ್ಲ. ಸೊ ಇಲ್ಲಿಂದ ಚುಂಚನಕಟ್ಟೆಗೆ ಹೋಗಿ ಬಂದಿರೋದಲ್ವ, ಹಾಗಾಗಿ ಕುಂಟ್ಕೊಂಡು ಬರ್ತಾ ಇದ್ದಾರೆ.
ಅಕಸ್ಮಾತ್ ಮನೆಗೆ ಒಬ್ಬೊಬ್ರು ಹೋಗಿಲ್ಲ ಅಂತಂದರೆ ನಮ್ಮೂರಲ್ಲಿ ಹೋಗಿಲ್ಲದೆ ಇರೋರ ಮನೆಗೆ 5,000 ರೂಪಾಯಿ ದಂಡ ಹಾಕ್ತಾರೆ. ಹಾಗಾಗಿ ಕೂಡ ಎಲ್ಲರೂ ಕೂಡ ಹೋಗ್ತಾರೆ, ಯಾಕೆಂದರೆ ದೇವ್ರು ಹೊತ್ಕೊಂಡು ಬರಬೇಕಲ್ಲ ಆ ಕಡೆಯಿಂದ. ಹಾಗಾಗಿ ಸೊ ಇವಾಗ ಮಕ್ಕಳದುಗೆ ನಮ್ಮಮ್ಮ ಎಳ್ನೀರೆಲ್ಲ ಕುಚ್ಕೊಡ್ತಾಯಿದ್ರು. ನಾವು ಊಟ ಮಾಡೋಷ್ಟರಲ್ಲಿ 12:30 1 ಗಂಟೆ ಆಗಿತ್ತು. ಬೆಳಗಿನ ತಿಂಡಿ ತಿನ್ನೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ. ಹಾಗಾಗಿ ಮಧ್ಯಾಹ್ನದ ಊಟ ಏನು ಬೇಡ ಅಂದರು. ಅದಕ್ಕೆ ನಾನು ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಸೌತೆಕಾಯಿ ಇತ್ತು, ಬಿಸಿಲು, ಹಾಗಾಗಿ ಸ್ವಲ್ಪ ಕೂಲಾಗಿರಲಿ ಅಂತ ಅಂದ್ಬಿಟ್ಟು ಕೋಸಂಬರಿ ಮಾಡಿಕೊಡ್ತಾ ಇದ್ದೀನಿ. ಕೋಸಂಬರಿನೂ ಮಾಡಿ ತಿಂದಾಯಿತು ಫ್ರೆಂಡ್ಸ್. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕಲ್ಲಂಗಡಿ ತಂದಿದ್ರು ಊರಿಂದ, ಅದಿತ್ತು ಅಂತ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಕುಯ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಈ ಮಳೆಗೇನು ಬಂದಿದೆ, ತರ್ಗು ಬೀಳ್ತದೆ, ಸಂದ್ಗು ಬೀಳ್ತದೆ. ಮಳೆಯಿಂದ ಅರ್ಧ ಹಬ್ಬ ಅನ್ನೋ ಕಳೆನೇ ಹೋಗುತ್ತೆ ಫ್ರೆಂಡ್ಸ್ ಮಳೆ ಬಂದರೆ. ಎದುರಿಸ್ತಾ ಇದೆ ಎಲ್ಲ ಇಲ್ಲ. ಓ ಹನುಮಂತ ಕಿರ್ಚ್ಬಿಡ್ತು, ಗುಡ್ತಾರೆ. ಹಾಯ್ ಹನುಮಂತ, ಅಡುಗೆ ಮಾಡಕ್ಕೆ ಊಟಕ್ಕೆ ಅಗತ್ಯ ಬೇಕಲ್ಲ. ಇದು ಸಾಕಾಗೊಂಡ್ರೆ ಸಂದಕ್ಕೆ ಯಾರು ಸೊ ಕಲ್ಲಂಗಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲಿಂದ ಒಬ್ಬಟ್ಟು ಕಾಳನ್ನ ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ಇಲ್ಲಿ. ನಾವು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಅಂತಂದರೆ ಅದು ಒಬ್ಬಟ್ಟು ಊಟನೇ. ಹೇಳ್ಸ್ಕೊಂಡಿರೋದೇ ಒಬ್ಬಟ್ಟು ಊಟ ಯುಗಾದಿ ಹಬ್ಬಕ್ಕೆ. ನನ್ನ ತಂಗಿಯರನ್ನ ಹಬ್ಬಕ್ಕೆ ಬರೋಕ್ಕೆ ಹೇಳಿದ್ವಿ ಫ್ರೆಂಡ್ಸ್, ಆದರೆ ಅವರು ಬರಲ್ಲ, ಇನ್ನೊಂದು ದಿನ ಯಾವಾಗಾದರೂ ಬಂದು ಒಂದು 4-5 ದಿನ ಇದ್ದು ಹೋಗ್ತೀವಿ ಅಂದರು. ಸೊ ಹಾಗಾಗಿ ನಮ್ಮ ಮನೆಗೆ ಮಾತ್ರ ನಾನು ಇಲ್ಲಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಮನೇಲಿ ಇನ್ನೂ 2 ಜನ ಒಬ್ಬಟ್ಟು ತಿನ್ನಲ್ಲ, ಒಂದು ನಮ್ಮ ಯಜಮಾನ್ರು, ಇನ್ನೊಂದು ನಮ್ಮವ್ವ. ಸೊ ನಾಳೆ ಅವ್ರಿಗೆ ಬೇರೆ ಸಪ್ರೇಟು ವಡೆನೋ ಏನಾದರೂ ಮಾಡಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾತ್ರ ಮಾಡ್ತೀನಿ. ಇವಾಗ ಕಾಳೆಲ್ಲನೂ ರುಬ್ಬಿದ್ದಾಗಿದೆ. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪನ ಕಾಯಿನ ತುರಿದ್ಬಿಟ್ಟು ಅದನ್ನು ಹಂಗೆ 1-2 ರೌಂಡು ಕಲ್ಲಲ್ಲಿ ರುಬ್ಬಿಟ್ಟು ಹಾಕ್ತೀನಿ ದಪ್ಪನಾಗಿ. ಸೊ ಇವಾಗ ಹಿಟ್ಟು ಕೂಡ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ನೇನಿದ್ರು ಮೈದಾ ಹಿಟ್ಟು ಕಲಿಸ್ಬಿಟ್ಟು ಆಮೇಲಿಂದ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ತರ್ತೀನಿ. ಸೊ ಮೈದಾದ ಹಿಟ್ಟು ಅಷ್ಟೇ, ಮೈದಾಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ರೆ ಮೈದಾ ಕೂಡ ತುಂಬ ಒಬ್ಬಟ್ಟು ತಟ್ಟಷ್ಟರಲ್ಲಿ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಸೊ ಇವಾಗ ನಾನು ಇದನ್ನು ಕಲಸಿಟ್ಬಿಟ್ಟು ನೆಕ್ಸ್ಟು ಟೀಗೆ ಎಲ್ಲ ಕುಡಿದ್ಬಿಟ್ಟು ಮೊದಲು ಒಬ್ಬಟ್ಟು ಕಾಳು ಸಾಂಬಾರನ್ನ ಮಾಡ್ತೀನಿ. ಸೊ ಒಬ್ಬಟ್ಟು ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫಸ್ಟು ಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಳಿ ಸಾಂಬಾರು ಮಾಡೋದಲ್ವ ಫ್ರೆಂಡ್ಸ್, ಹಾಗಾಗಿ ಹುಣಸೆಹಣ್ಣು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕಡಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಒಂದು 4-5 ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ. ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಹಾಕೋದು ಸಾಂಬಾರಿಗೆ. ಸೊ ಇಷ್ಟನ್ನು ನಾನು ಇವಾಗ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಕರಿಬೇವು, ಸಾಸಿವೆ, ಈರುಳ್ಳಿ ಇಷ್ಟನ್ನು ಒಗ್ಗರಣೆ ಕೊಟ್ಟು ರುಬ್ಬಿರೋ ಅಂತಹ ಖಾರನ ಇದಕ್ಕೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಅದು ಘಮ ಅಂತ ಘಮ ಬರೋ ಥರ ಕುದಿಸಿದ್ರೆ ಒಬ್ಬಟ್ಟು ಕಾಳು ಸಾಂಬಾರು ರೆಡಿ. ಇವಾಗ ನಾನು ಒಬ್ಬಟ್ಟು ಕಾಳು ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗೆಲ್ಲ ಸಿಲಿಂಡ್ರು ಬುಕ್ ಆಗ್ತವೆ, ಆದರೆ ಸಿಲಿಂಡ್ರು ಮನೆ ತಕ್ಕ ಗೊತ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಸೌದೆ ಒಲೆ ಕುಸ್ಕೊಂಡು ಒಬ್ಬಟ್ಟು ತರ್ತಾಯಿದ್ದೀನಿ. ಈ ತಿಂಗಳು ಫುಲ್ಲು ಹೀಗೆ ಮೇಂಟೈನ್ ಮಾಡಬೇಕು. ನಾವು ಹಳ್ಳೀಲಿ ಇರೋರಿಗೆ ಹೆಂಗಿದ್ರು ಸೌದೆ ಬೇಜಾನ್ ಸಿಗ್ತದೆ ಫ್ರೆಂಡ್ಸ್. ನಾವೇನೋ ಸೌದೆ ಒಲೆಯಲ್ಲಿ ಮಾಡ್ಕೊಬಿಡ್ತೀವಿ. ಪಾಪ ಸಿಟಿಲಿ ಇರೋರ ಪರಿಸ್ಥಿತಿ ಹೆಂಗೆ ಅಂತಲೇ ಗೊತ್ತಾಗಲ್ಲ. ಅದು ಹೇಗೆ ಮೇಂಟೈನ್ ಮಾಡ್ತಾರೋ ಏನೋ. ಇವಾಗ ನಮ್ಮನೆ ಕೂಡ ಒಂದೇ ಸಿಲಿಂಡ್ರಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸಿಲಿಂಡ್ರು ಬುಕ್ ಮಾಡಿದ್ದೀವಿ, ಆದರೆ ಮೆಸೇಜ್ ಬರುತ್ತೆ. ಆದರೆ ನೆಕ್ಸ್ಟ್ ಪದೇ ಕಾಲ್ ಮಾಡಿದ್ರೆ ನೀವು ಆವಾಗಲೇ ಬುಕ್ ಮಾಡಿದ್ದೀರಾ, ಇನ್ನೊಂದ್ಸಲ ಕಾಲ್ ಮಾಡಬೇಡಿ ಅಂತ ಮೆಸೇಜ್ ಬರುತ್ತೆ. ಇಲ್ಲಿ ನೋಡಿದ್ರೆ ಮನೆ ಬಾಗಿಲಿಗೆ ಸಿಲಿಂಡ್ರು ಕೂಡ ಬಂದಿಲ್ಲ. ನಮಗೆ ಸೌದೆ ಒಲೆಯಲ್ಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾವು ಸೌದೆ ಒಲೆಯಲ್ಲೇ ಮಾಡ್ಕೋತೀವಿ. ಸಿಲಿಂಡ್ರ್ ಇಲ್ಲ ಅಂತ ಅಂದರೂ ಕೂಡ ಒಬ್ಬೊಬ್ಬರಿಗೆ ಇವಾಗ್ಲೂ ಸೌದೆ ಒಲೆ ಹೇಗೆ ಹಸ್ಬೇಕು ಅಂತ ಅನ್ನೋದೇ ಬರೋದಿಲ್ಲ. ಅಂಥವರೆಲ್ಲ ಏನು ಮಾಡ್ತಾರೋ ಅಂತಲೇ ಗೊತ್ತಿಲ್ಲ. ಸದ್ಯಕ್ಕೆ ಸ್ಕೂಲ್ಗೆ ಮಕ್ಳುಗಳಿಗೆಲ್ಲ ರಜೆ ಇರೋದ್ರಿಂದ ಒಲೆಯಲ್ಲಿ ಮಾಡಿ ಅಡುಗೆ ಲೇಟ್ ಆದರೂ ಕೂಡ ಹೆಂಗೋ ಮೇಂಟೈನ್ ಮಾಡ್ಕೋಬೋದು ಸದ್ಯಕ್ಕೆ. ನಮ್ಮನೆ ಯಾವಾಗಲೂ ನಾವು ಬೇಳೆ ಒಬ್ಬಟ್ಟೆ ಮಾಡೋದು ಫ್ರೆಂಡ್ಸ್. ಯಾಕೆ ಅಂತಂದರೆ ಒಬ್ಬೊಬ್ಬರು ಹುರ್ಗಡ್ಲೆ ಒಬ್ಬಟ್ಟು ಮಾಡ್ತಾರೆ, ಅದು ಒಂದು ವಾರಗಟ್ಟಲೆ ಇಟ್ಕೋಬೋದು. ಆದರೆ ಕಡಲೆ ಬೇಳೆಯಲ್ಲಿ ಮಾಡಿರೋಂಥ ರುಚಿ ಒಬ್ಬಟ್ಟು ಹುರ್ಗಡ್ಲೆ ಒಬ್ಬಟ್ಟಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನಮಗೆ ಆಲ್ ಟೈಮ್ ಫೇವ್ರೇಟ್ ಅಂತ ಅಂದರೆ ಅದು ಬೇಯಿಸಿರೋ ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು ತುಪ್ಪ ಕದ್ಬಿಟ್ಟು ತಿಂತಾ ಇದ್ರೆ ಎಂಥ ಗಮ್ಮತ್ತು.
ಈ ಹಾಡು ಹೆಂಗೆ ಬಂತು ಅಂತ ಅಂದ್ಕೊಂಡ್ರ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ತಿನ್ನುವಾಗ ಹೇಳಿದ್ರು ಫ್ರೆಂಡ್ಸ್, ಹಾಗಾಗಿ ಆ ಹಾಡು ಇಷ್ಟ ಆಯಿತು. ಸೊ ಒಬ್ಬಟ್ಟು ತಿನ್ಕೊಂಡು ಊಟನೂ ಮುಗಿಸಿ ಇವಾಗ ದೇವ್ರು ಬಂತು ಅಂತ ಅಂದ್ಬಿಟ್ಟು ಹಣ್ಣು ಕೈನ ತಗೊಂಡು ಹೊರಟಿದ್ದೀವಿ ಪೂಜೆ ಮಾಡ್ಸೋಕ್ಕೆ. ಸೊ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಹೇಗಿತ್ತು ಯುಗಾದಿ ಹಬ್ಬದ ದಿನ ಅಂತ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸದಾ ಕಾಲ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.